ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರೋ ಬೆಲ್ ಬಟನ್ನ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. ನಾನು ಕೆಲವು ಅಂಶಗಳನ್ನು ಹೇಳಿದೆ. ಬರಗಾಲ ಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಬೇಕು ಅಂತ ಒಂದು ಹೇಳಿದೆ. SIR ಬಗ್ಗೆ ನಡೀತಿರೋ ಕಾರ್ಯಚಟುವಟಿಕೆಗಳ ಬಗ್ಗೆ ವಿರೋಧ ಪಕ್ಷದವರು ಮತ್ತು ಆಡಳಿತ ಪಕ್ಷದವರು ಮತ್ತು ಜನಪ್ರತಿನಿಧಿ ಯಾವ ರೀತಿ ಕೆಲಸ ಮಾಡಬೇಕು ಅಂತ ಒಂದನ್ನು ಹೇಳಿದೆ. ಇನ್ನೊಂದು ವಿಶೇಷವಾಗಿ ಶಿಡ್ಲಘಟ್ಟದ ರಾಜಕೀಯ ದಿನೇ ದಿನೇ ಬಹಳ ಹದಗೆಡುತ್ತಾ ಇದೆ ಅಂತ ಹೇಳ್ಬೋದು. ಒಂದು ರಾಜ್ಯದಲ್ಲಿ ಸರ್ಕಾರ ನಡೆಸ್ತಾ ಇರುವ ಪಕ್ಷ ಇವತ್ತು ನಾನು ಹೆಚ್ಚೋ ನೀನು ಹೆಚ್ಚೋ ಅನ್ನುವಂಥ ಪೈಪೋಟಿಗೆ ಇಳಿದಿದ್ದಾರೆ. ನಾನು ಇಲ್ಲಿ ಕಾಂಗ್ರೆಸ್ ವಕ್ತಾರನಾಗಿ ನಾನು ಮಾತಾಡ್ತಾ ಇಲ್ಲ. ಜನಗಳ ಒಂದು ಆಶೋತ್ತರಗಳಿಗೆ ಉತ್ತರ ಕೊಡಬೇಕು. ನಾನು ಸಹ ಇಲ್ಲಿ MLA ಕ್ಯಾಂಡಿಡೇಟ್ ಆಗಿದೆ. ನನ್ನ ಶ್ರೀಮತಿಯವರು ಸ್ಪರ್ಧೆ ಮಾಡಿದ್ರು. ನಾನು ಸಹ ತಾಲೂಕು ಅಧ್ಯಕ್ಷರಾಗಿದ್ದೆ, ಜಿಲ್ಲಾಧ್ಯಕ್ಷ ಆಗಿದ್ದೆ, ಎಲ್ಲರ ಒಂದು ಸ್ಥಾನಮಾನಗಳಲ್ಲಿ ಕೆಲಸ ಮಾಡಿದ್ದೀನಿ. ಸಂಘಟನೆಯಲ್ಲಿ ಜನಗಳ ಮಧ್ಯೆ ಇದ್ದು ಕೆಲಸ ಮಾಡಿದ್ದೀನಿ. ಇವತ್ತು ಸಹ ನಾನು ಊರುಗಳಿಗೆ ಹಳ್ಳಿಗಳಿಗೆ ಹೋದಾಗ, ಶಿಡ್ಲಘಟ್ಟ ಕ್ಷೇತ್ರದ ಪ್ರವಾಸ ಮಾಡಿದಾಗ ಆ ಜನಗಳು ಪ್ರೀತಿ ಯಾಕೆ ತೋರಿಸ್ತಾರೆ ಅಂದರೆ ನಾನು ಏನೋ ಒಂದು ಕೆಲಸ ಮಾಡಿದ್ದೀನಿ. ಆ ಕೆಲಸ ಮಾಡಿರೋದ್ರಿಂದ ನನಗೆ ಕೆಲವು ಮತಗಳು ಬಂದರೂ ಸಹ ಜನಗಳು ಆ ಪ್ರೀತಿಯನ್ನು ಇಟ್ಕೊಂಡು ಇವತ್ತು ಸ್ವಾಗತ ಮಾಡ್ತಾರೆ, ನನಗೆ ಮಾತಾಡ್ತಾರೆ. ಆ ರೀತಿಯ ಕೆಲಸ ಇವತ್ತು ಏನು ಇಲ್ಲಿ ಕ್ಷೇತ್ರದಲ್ಲಿ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇರುವ ಕಾಂಗ್ರೆಸ್ ನಾಯಕರುಗಳು ಮಾಡಬೇಕು. ಆದರೆ ಇವತ್ತು ಪರಿಸ್ಥಿತಿಗಳು ನೋಡಿದ್ರೆ ನಾನು ಹೆಚ್ಚೋ ನೀನು ಹೆಚ್ಚೋ, ಒಬ್ಬರು ಕಳ್ಳೆ ಬೀಜಗಳು ತಗೊಂಡೋಗಿ ರಾಜ್ಯ ನಾಯಕರುಗಳನ್ನ ಸಂತುಷ್ಟಿಗೊಳಿಸ್ತಾರೆ, ಇನ್ನು ಕೆಲವರು ಮಾವಿನ ಹಣ್ಣುಗಳನ್ನು ತಗೊಂಡೋಗಿ ರಾಜ್ಯ ನಾಯಕರುಗಳ ಹತ್ರ ಹೇಳಿ ರಾಜ್ಯದ ಪರಿಸ್ಥಿತಿಗಳನ್ನು, ತಾಲೂಕಿನ ಪರಿಸ್ಥಿತಿಗಳನ್ನು, ಕ್ಷೇತ್ರದ ಪರಿಸ್ಥಿತಿಯನ್ನು, ಬೆಳವಣಿಗೆಗಳನ್ನು ನಾನು ಚರ್ಚೆ ಮಾಡಿದ್ದೀನಿ ಅಂತ. ಏನು ಚರ್ಚೆ ಮಾಡಿದೆ ಹೇಳಪ್ಪ, ನಿನಗೇನು ಡೆವಲಪ್ಮೆಂಟ್ ಕೆಲಸ ಮಾಡಿಸ್ಬೇಕು ಅಂತ ನೀನು ಯಾವುದೋ ಮಂತ್ರಿ ಹತ್ರ ಹೋಗ್ತೀಯಲ್ಲ, 26 ಜನ ಮಂತ್ರಿಗಳ ಹತ್ರ ಹೋಗ್ತಿರಲ್ಲ, ಆ ಮಂತ್ರಿಗಳ ಹತ್ರ ಈಸ್ಟ್ ಡಿಪಾರ್ಟ್ಮೆಂಟ್ ಏನು ಅನುದಾನ ತಂದ್ರಿ ಅಂತ ಹೇಳಿ ಅಲ್ಲಿ ನಿಮ್ಮ ನಿಂತ್ಕೊಂಡು ಮಾತಾಡಿಸಿ ಕಳಿಸ್ತಾ ಇರ್ತಾರೆ ಅವರು. ಆ ನಿಂತ್ಕೊಂಡು ಮಾತಾಡಿದ ಸಮಯದಲ್ಲಿ ಸಮಗ್ರ ಬದಲಾವಣೆ ಬಗ್ಗೆ ಹಿಂಗೆ ಯೋಚನೆ ಮಾತಾಡೋಕ್ಕಾಗುತ್ತೆ, ಚಿಂತನೆ ಮಾಡೋಕ್ಕಾಗುತ್ತೆ? ಬೈ ಚಾನ್ಸ್ ಮಾಡಿದ್ರು ಸಹ ಯಾಕಂದ್ರೆ ನಾನು ಅಲ್ಲಿಲ್ಲ, ಮಾಡಿದ್ರು ಸಹ ಏನು ಮಾಡಿದ್ರೆ ಜನಗಳಿಗೆ ಹೇಳಿ. ಇದು ಇವತ್ತು ಒಬ್ಬರ ಮೇಲೆ ಒಬ್ಬರು ಚಾಡಿ ಹೇಳ್ಕೊಂಡು ಅವನು ಬೈದರೆ ಅವ್ರ ಫಾಲೋಯರ್ಸು ಈತನ ಬೈಯೋದು, ಈತನ ಬೈದರೆ ಇವ್ರ ಫಾಲೋಯರ್ಸ್ ಆತನ ಬೈಯೋದು, ಈ ರೀತಿ ಒಬ್ಬರ ಮೇಲೆ ಒಬ್ಬರು ಕೆಸರನ್ನು ಹೆಚ್ಚುವ ಕೆಲಸ ಸಾಂಘಿಕವಾಗಿ ಈ ಶಿಡ್ಲಘಟ್ಟ ತಾಲೂಕಲ್ಲಿ ನಡೀತಾ ಇದೆ. ಇದನ್ನು ನಾನು ಖಂಡಿಸ್ತೀನಿ. ಯಾಕಂದರೆ ಇವತ್ತು ಸರ್ಕಾರ ಇರುವ ಆ ಒಂದು ಪಕ್ಷ ಅನೇಕ ಯೋಜನೆಗಳನ್ನು, ಅನೇಕ ಒಂದು ಕೆಲಸ ಕಾರ್ಯಗಳನ್ನು ಬಹಳ ಸ್ಮೂತಾಗಿ ಸುಲಲಿತವಾಗಿ ಕೆಲಸ ಜನಗಳ ಹತ್ರ ತಗೊಂಡು ಹೋಗ್ಬೋದು. ಆ ನಿಟ್ಟಿನಲ್ಲಿ ನೀವು ಯಾರಾದರೂ ಇದು ಮಾಡಿ. ಇವತ್ತು ಪೋಟಿ ಇರೋದು ನನಗೆ ರವಿಕುಮಾರ್ಗೆ ಅಂತ ಹೇಳ್ತಾರಲ್ಲ, ರವಿಕುಮಾರ್ ಅವ್ರಿಗೆ ಏನು ಮಾಡ್ತಾ ಇದ್ದಾರೆ ಅಂತ ಇವ್ರು ಹೇಳ್ಬೇಕಲ್ವಾ? ಇಬ್ಬರಲ್ಲಿ ಪೋಟಿ ಇದ್ರೆ ಈಗ ರವಿಕುಮಾರ್ ಜನಪ್ರಿಯ ಶಾಸಕರು, ಇವತ್ತು ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿದ್ದಾರೆ. ಶಾಸಕರು ಏನು ಮಾಡಿದ್ರು? ಎಷ್ಟು KDP ಮೀಟಿಂಗ್ ತಗೊಂಡ್ರು, ಎಷ್ಟು ಡಿಪಾರ್ಟ್ಮೆಂಟಲ್ ಮೀಟಿಂಗ್ ತಗೊಂಡ್ರು, ಎಷ್ಟು ಬರದ ಪರಿಸ್ಥಿತಿ ಬಗ್ಗೆ ಅಧಿಕಾರಿಗಳ ಜೊತೆ SRF ಮಾತಾಡಿದ್ರು, SIR ಬಗ್ಗೆ ಅಧಿಕಾರಿಗಳ ಜೊತೆ ಜನಗಳ ಒಂದು ಗೊಂದಲಗಳನ್ನು ನಿವಾರಿಸುವ ಪ್ರಯತ್ನ ಮಾಡಿದ್ರ? ಈ ರೀತಿ ಇವು ಹೇಳಬೇಕೇ ವಿನಃ ಸುಮ್ಮನೆ ಪೋಟಿಗೆ ನಾನು ಅವನು ಜನಗಳ ಮನಸ್ಸನ್ನ ಬದಲಿಸೋದಕ್ಕೆ, ಜನಗಳಲ್ಲಿ ಒಂದು ಪುಟ್ಟು ಆಂಜಿನಪ್ಪ ಅನ್ನುವ ಒಂದು ಹೆಸರನ್ನ ಹಾಕ್ಬೇಕು ಅಂತ ಈ ರೀತಿ ಮಾಡುವಂತ ಅಗತ್ಯ ಇಲ್ಲ. ಜನಗಳಿಗೂ ನಾನು ಆಗಾಗ ಹೇಳ್ತಾ ಇರ್ತೀನಿ, ರಾಜ್ಯದಲ್ಲಿ ಶಿಡ್ಲಘಟ್ಟ ಕ್ಷೇತ್ರದ ಮತದಾರರು ಬಹಳ ಪ್ರಬುದ್ಧರು. ಇಡೀ 224 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಜನನೇ ನಾಯಕರುಗಳಿಗೆ ದುಡ್ಡು ಕೊಟ್ಟು ಗೆಲ್ಲಿಸಿದಂಥ ನಿರ್ದೇಶಕಗಳು ಎಲ್ಲಾದರೂ ಇದ್ರೆ ಅದು ಶಿಡ್ಲಘಟ್ಟಕ್ಕೆ ಮಾತ್ರ. ಅದಕ್ಕೆ ಇವತ್ತು ಸರ್ಕಾರದ ಒಂದು ಪಕ್ಷವಾಗಿ, ಆಡಳಿತ ಪಕ್ಷದ ಒಂದು ಭಾಗವಾಗಿ ನೀವು ಕೆಲಸ ಮಾಡಬೇಕು. ಬೇರೆಯವರ ಉಳುಕನ್ನು ಎತ್ತಿಡಬೇಕು. ನಾನೇನೋ ಪುಟ್ಟುವಾಂಜನಪ್ಪನ ಬಗ್ಗೆ ಒಬ್ಬನ ಬಗ್ಗೆ ಮಾತಾಡಿಲ್ಲ, ರಾಜೀವ್ ಗೌಡ್ರ ಬಗ್ಗೆ ಮಾತಾಡಿದ್ದೀನಿ, ಸಿಕ್ಕಲ್ ರಾಮಚಂದ್ರೇಗೌಡರ ಬಗ್ಗೆ ಮಾತಾಡಿದ್ದೀನಿ. BJPಯವರು ರಾಜ್ಯದಿಂದ ಬರುವ ಕಾರ್ಯಕ್ರಮಗಳು ಮಾಡಿಕೊಂಡು ಕಾಲ ಕಳೆಯೋದಲ್ಲ, ಜನಗಳ ಹತ್ರ ಹೋಗ್ಬೇಕು ಅಂತಲೂ ಹೇಳಿದ್ದೀನಿ. ಕೆಲವರು ಬಹಳ ಹೇಳ್ತಾರಲ್ಲ, ಚೇಲಾಗಳು ಅಂತ ಹೇಳ್ತಾರಲ್ಲ, ಅವರು ಬೇರೆ ರೀತಿ ವ್ಯಾಖ್ಯಾನ ಕೊಟ್ಟು ಫೇಸ್ಬುಕ್ಕಲ್ಲಿ ಕಾಮೆಂಟ್ ಸಹ ಮಾಡಿದ್ದಾರೆ. ಅದಕ್ಕೆಲ್ಲ ಐ ಡೋಂಟ್ ಕೇರ್. ಸೊ ಜನಗಳ ಹಿತ ಕಾಪಾಡಬೇಕು, ನೀವು ಕಾಪಾಡಿ. ಈಗ ನಿಮ್ಮ ಕೈಯಲ್ಲಿ ಆಗುತ್ತೆ, ಆಡಳಿತ ಪಕ್ಷದಲ್ಲಿದ್ದೀರಾ. ಈ ಪರಸ್ಪರ ಕೆಸರನ್ನು ಹೆಚ್ಚೋದು ಬಿಟ್ಟು ಈ ಕ್ಷೇತ್ರದ ಪ್ರಗತಿಗೋಸ್ಕರ, ಈ ಕ್ಷೇತ್ರದ ಬೆಳವಣಿಗೆಗೋಸ್ಕರ, ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡೋದ್ರಲ್ಲಿ, SIR 100% ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ, ಇಂಥವುಗಳಲ್ಲಿ
ಪಾಸಿಟಿವ್ ಆಗಿ ಕೆಲಸ ಮಾಡಿ ಅಂತ ಹೇಳೋದ್ರ ಮುಖಾಂತರ ನಾನು ಯಾರ ಪರವಾಗೂ ಅಲ್ಲ, ಈ ಶಿಡ್ಲಘಟ್ಟ ಕ್ಷೇತ್ರದ ಜನತೆಯ ಪರವಾಗಿ, ಪ್ರಗತಿಯ ಪರವಾಗಿ, ಬೆಳವಣಿಗೆಯ ಪರವಾಗಿ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ. ಇವತ್ತು ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ ಮಳೆ ಇಲ್ಲದೆ ರೈತ ಕಂಗಾಲಾಗಿದ್ದಾನೆ. ಬಿತ್ತನೆ ಕೂಡ ಮಾಡೋಕ್ಕಾಗಿಲ್ಲ. ರೈತರಿಗೆ ಸರ್ಕಾರ ಸ್ಟ್ಯಾಟಿಸ್ಟಿಕ್ಸ್ ಕೊಡೋದನ್ನು ಬಿಟ್ಟು, ಅಂಕಿಅಂಶಗಳನ್ನು ಕೊಡೋದನ್ನು ಬಿಟ್ಟು, ಒಂದು ಆ್ಯಕ್ಚುಯಲ್ ಗ್ರೌಂಡ್ ವರ್ಕ್ ಏನಾಗಿದೆ ಅಂತ ಅಧಿಕಾರಿಗಳು ಒಂದು ಹೊಲ ಮತ್ತು ತೋಟಗಳಿಗೆ ಹೋದಾಗ ಗೊತ್ತಾಗ್ತದೆ ಈ ಜನ ಕಂಗಾಲಾಗಿದ್ದಾರೆ ಅಂತ ಅಂದ್ಬಿಟ್ಟು. ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಈ ಕೂಡಲೇ ಚಿಕ್ಕಬಳ್ಳಾಪುರ ಜಿಲ್ಲೆ, ವಿಶೇಷವಾಗಿ ಶಿಡ್ಲಘಟ್ಟ ತಾಲೂಕನ್ನು ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಬೇಕು. ಮತ್ತು ಆ ರೀತಿ ಘೋಷಣೆ ಮಾಡಿಸೋದ್ರಲ್ಲಿ ಜನಪ್ರತಿನಿಧಿಗಳ ಪಾತ್ರನೂ ಬಹಳ ಇದೆ. ಸೊ ಆ ನಿಟ್ಟಿನಲ್ಲಿ ಶಿಡ್ಲಘಟ್ಟ ತಾಲೂಕು ಶಾಸಕರು ಸಹ ಮುತುವರ್ಜಿ ವಹಿಸಿ ಈ ಕೂಡಲೇ ಸರ್ಕಾರದ ಮೇಲೆ ಒಂದು ಒತ್ತಡವನ್ನು ಏರಿ ಈ ಶಿಡ್ಲಘಟ್ಟ ತಾಲೂಕನ್ನು ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಿ ಒಂದು ಪರಿಹಾರ ಕಾರ್ಯಗಳನ್ನು ಸಮರೋಪಾದಿಯಲ್ಲಿ ನಡೆಸಬೇಕು, ತಗೊಬೇಕು ಪರಿಹಾರ ಕೆಲಸಗಳನ್ನು ಅಂತ ನಾನು ಈ ಮೂಲಕ ಆಗ್ರಹಿಸ್ತಾ ಇದ್ದೀನಿ.